ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ವಿಶೇಷ ಸಿನಿಮಾ ರಿವ್ಯೂ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಕಾಂತಾರ ಸಿನಿಮಾದ ಪ್ರೀಮಿಯರ್ ಶೋ ನೋಡಿದ ನಂತರ ರಿಯಾಕ್ಷನ್ ವಿಡಿಯೋನ ನಾನು ಮಾಡಿದ್ದೆ. ಸೊ ಡೀಟೇಲ್ಡ್ ರಿವ್ಯೂ ಮತ್ತೆ ಅನಾಲಿಸಿಸ್ ಅನ್ನ ಕೂಡ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಕಡೆ ತನಕ ನೋಡಿ. ಸ್ನೇಹಿತರೆ, ಕಾಂತಾರ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದ್ರೆ ದಿಸ್ ಇಸ್ ಅನ್ ಎಪಿಕ್ ಕೊಲಾಬರೇಟಿವ್ ಎಫರ್ಟ್ ಅಂತ ನಾನು ಮೊದಲನೇದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಕಾಂತಾರ ಪಾರ್ಟ್ 1 ಸಿನಿಮಾ ಎಷ್ಟರ ಮಟ್ಟಿಗೆ ಒಂದು ಗೆಲುವನ್ನ ಸಾಧಿಸಿತ್ತು ಅನ್ನುವಂಥದ್ದು ನಿಮ್ಗೆ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅದರ ಇನ್ನೊಂದು ಭಾಗವನ್ನ ಮಾಡಬೇಕು ಅಂತಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಅಂಡ್ ನಾನು ನಿನ್ನೆ ರಿಯಾಕ್ಷನ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಸಾಕಷ್ಟು ವಿಷಯಗಳಲ್ಲಿ ಈ ಒಂದು ಸಿನಿಮಾದಲ್ಲಿ ಸ್ಕೇಲ್ ಅಪ್ ಆಗಿದೆ. ವಿಜುವಲ್ಸ್ ವೈಸ್, ಸ್ಟೋರಿ ಟೆಲ್ಲಿಂಗ್ ವೈಸ್, ಅಫ್ಕೋರ್ಸ್ ಕಾಸ್ಟಿಂಗ್ ವೈಸ್, ಜೊತೆಗೆ ಕಂಪ್ಲೀಟ್ ಏನೊಂದು ಪ್ರಿಮೈಸ್ ಇದೆಯಲ್ಲ, ಆ ಪ್ರಿಮೈಸ್ ನಲ್ಲೇ ಸಾಕಷ್ಟು ಸ್ಕೇಲ್ ಅಪ್ ಮಾಡಿದ್ದಾರೆ. ಸೊ ನೀವು ವಾಟ್ ಎವರ್ ದ ನಂಬರ್ಸ್ ನೀವು ಏನ್ ನೋಡ್ತಿರಲ್ಲ ವಿಕಿಪೀಡಿಯಾದಲ್ಲಿ, ಇಷ್ಟು ಖರ್ಚಾಗಿದೆ, ಅಷ್ಟು ಖರ್ಚಾಗಿದೆ, ಇಷ್ಟು ಕೋಟಿ ಆಗಿದೆ ಅಂತ, ಅದಲ್ಲ. ಅದಕ್ಕಿಂತ ಸಾಕಷ್ಟು ಹೆಚ್ಚು ಹಣವನ್ನ ಈ ಸಿನಿಮಾ ನಿರ್ಮಾಣಕ್ಕೆ ಬಳಸಿಕೊಂಡಿದ್ದಾರೆ. ಸೊ ಕುಡೋಸ್ ಟು ಹೊಂಬಾಳೆ ಫಿಲಮ್ಸ್. ಒಬ್ಬ ನಿರ್ದೇಶಕ ಮತ್ತು ನಟ ರಿಷಬ್ ಶೆಟ್ಟಿ ಅಂತವ್ರ ಮೇಲೆ ಇಷ್ಟು ನಂಬಿಕೆ ಇಟ್ಟು, ಇಷ್ಟು ಫ್ರೀಡಮ್ ಕೊಟ್ಟು, ಈ ರೀತಿಯ ಒಂದು ಗ್ರ್ಯಾಂಡ್ ಸ್ಕೇಲ್ ನಲ್ಲಿ ವಿತ್ ಎಪಿಕ್ ಸ್ಟೋರಿ ಲೈನ್, ಈ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಏನು ಬೇಕೋ ಎಲ್ಲಾ ರೀತಿಯ ಪರಿಕರಗಳನ್ನ ಅವರು ಕೊಡೋದಕ್ಕೆ ಮುಂದಾಗ್ತಾರೆ. ಅದು ಈ ತರದ ಒಂದು ಎಪಿಕ್ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದಿಂದ ಬರೋದಕ್ಕೆ ಹೊಂಬಾಳೆ ಫಿಲಮ್ಸ್ ನವರು ಕಾರಣರಾಗ್ತಾರೆ ಅಂತಂದ್ರೆ ಅದಕ್ಕಿಂತ ಹೆಮ್ಮೆಯ ವಿಚಾರ ಕನ್ನಡದವರಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಕುಡೋಸ್ ಟು ದ ಎಂಟೈರ್ ಟೀಮ್ ಆಫ್ ಹೊಂಬಾಳೆ ಫಿಲಮ್ಸ್. ಜೊತೆಗೆ ರಿಷಬ್ ಶೆಟ್ಟಿ ಅವರ ಟೀಮಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬಿಕಾಸ್ ಕಂಪ್ಲೀಟ್ಲಿ ಒಂದು ಇಂಪಾಸಿಬಲ್ ಟಾಸ್ಕ್ ಅನ್ನ ಈ ಸಿನಿಮಾದಲ್ಲಿ ಪುಲ್ ಆಫ್ ಮಾಡಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫ್ಟರ್ ಕಾಂತಾರ ಫಸ್ಟ್ ಪಾರ್ಟ್ ಆದ ನಂತರ ಆಲ್ಮೋಸ್ಟ್ 1 year ಇವರು ಪ್ರೀ ಪ್ರೊಡಕ್ಷನ್ ವರ್ಕಿಗೆ ಅಂತಾನೆ ಟೈಮ್ ತಗೊಂಡಿದ್ದಾರೆ. ಸೊ ಇವರಿಗೆ ಸಿನಿಮಾ ಶೂಟ್ ಮಾಡ್ಲಿಕ್ಕೆ ಟೈಮ್ ಸಿಕ್ಕಿರೋದು ಕೇವಲ 2 years ಮಾತ್ರ. 2 years ನಲ್ಲಿ ಇಷ್ಟು ದೊಡ್ಡ ಮಟ್ಟದ, ಇಷ್ಟು ದೊಡ್ಡ ಸ್ಕೇಲ್ ನ ಸಿನಿಮಾವನ್ನ ಸೆಟ್ ಹಾಕಿ, ಪ್ರೊಡ್ಯೂಸ್ ಮಾಡಿ, ಶೂಟ್ ಮಾಡಿ, ಜೊತೆಗೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅನ್ನ ಕೂಡ ಅಷ್ಟು ಬೇಗ ಮುಗಿಸಿ ಒಂದ್ ರೀತಿ, ಅಂದ್ರೆ ನಾನು ಹೇಳಿದೆ ನೆನ್ನೆ, ಇನ್ಫ್ಯಾಕ್ಟ್ ರಿಯಾಕ್ಷನ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ರಾಜಮೌಳಿ ಅವರು ಬಹುಶಃ ಈ ತರದೊಂದು ಸ್ಕೇಲ್ ನ, ಈ ತರದೊಂದು ವಿಷನ್ ಇರುವಂತಹ ಸಿನಿಮಾ ಮಾಡೋದಕ್ಕೆ ಹಿ ವುಡ್ ಹ್ಯಾವ್ ಡೆಫಿನೆಟ್ಲಿ ಟೇಕನ್ 4 years, ಮಿನಿಮಮ್ 4 years ತಗೊಂಡಿರೋರು. ಬಟ್ ಇವ್ರು 2 ವರ್ಷದಲ್ಲಿ ಈ ತರದೊಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಸಫಲರಾಗಿದ್ದಾರೆ ಅಂತ ಹೇಳಿದ್ರೆ ಇವ್ರು ಎಷ್ಟರ ಮಟ್ಟಿಗೆ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿರ್ಬೋದು ಅಂತ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಸೊ ರಿಷಬ್ ಶೆಟ್ಟಿ ಅವರೇ, ನಿಮಗೆ ಮತ್ತು ನಿಮ್ಮ ತಂಡದವರಿಗೆ ನಿಜವಾಗ್ಲೂ ದೊಡ್ಡ ಹ್ಯಾಟ್ಸ್ ಆಫ್, ಈ ರೀತಿಯ ಒಂದು ಚಿತ್ರವನ್ನ ಕನ್ನಡ ಸಿನಿಮಾ ಮೂಲಕ ನೀವು ಕೊಟ್ಟಿರೋದಕ್ಕೆ. ಅಫ್ಕೋರ್ಸ್ ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ ಇದು ಸ್ಪಾಯ್ಲರ್ ಫ್ರೀ ರಿವ್ಯೂ. ಸೊ ಏನು ಟೆನ್ಷನ್ ಮಾಡ್ಕೊಳ್ಬೇಡಿ, ನಾನು ಸ್ಪಾಯ್ಲರ್ಸ್ ಹೇಳ್ತೀನಿ ಅಂತ. ನಿನ್ನೆ ಕೂಡ ನಾನು ಸ್ಪಾಯ್ಲರ್ ಹೇಳಿರ್ಲಿಲ್ಲ ರಿಯಾಕ್ಷನ್ ವಿಡಿಯೋದಲ್ಲಿ. ಕದಂಬರ ಕಾಲದ ಪಡುವಣದ ಸಾಮಂತರು, ದೈವಶಕ್ತಿಯನ್ನ ವಶಪಡಿಸಿಕೊಳ್ಳೋದಕ್ಕೆ ಬಯಸುವಂತಹ ಕಡಪದ ಕಡೆಯವರು, ಈಶ್ವರನ ಹೂದೋಟವಾದಂತಹ ಕಾಂತಾರದ ಕಾಡು, ಕಾಡಿನಲ್ಲಿ ವಾಸ ಮಾಡುವಂತಹ ಬುಡಕಟ್ಟು ಜನಾಂಗದವರು, ಕಾಡಿನಲ್ಲಿರುವಂತಹ ದೈವಗಳು, ಇದೆಲ್ಲದರ ಸುತ್ತ ಈ ಒಂದು ಸಿನಿಮಾ ಸುತ್ತತ್ತೆ. ದಿಸ್ ಇಸ್ ಲೈಕ್ ಒಂದು ಪ್ರಿಮೈಸ್ ಹೇಳಿರೋದಷ್ಟೇ, ಇದರಲ್ಲಿ ಕಥೆ ಹೇಳಿಲ್ಲ, ನಾನು ಪ್ರಿಮೈಸ್ ಅಷ್ಟೇ ಹೇಳಿದ್ದೀನಿ. ಸೊ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಅರಿವಿದ್ದುಕೊಂಡು, ತುಳುನಾಡಿನಲ್ಲಿ ದೈವಗಳ ಮಹತ್ವ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಂಡು ಈ ಸಿನಿಮಾ ನೋಡಿದಂತಹ ನನಗೆ ನಿಜವಾಗ್ಲೂ ಇದೊಂದು ಹೋಲ್ಸಮ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ತುಳುನಾಡಿನ ಸಂಸ್ಕೃತಿ, ತುಳುನಾಡಿನ ದೇವರುಗಳ ಬಗ್ಗೆ ನಿಮಗೆ ಅಲ್ಪ ಸ್ವಲ್ಪ ಜ್ಞಾನ ಇದ್ರೂ ಕೂಡ ಈ ಸಿನಿಮಾ ತುಳುನಾಡಿನ ಮೇಲೆ ಯಾವ ರೀತಿ ಒಂದು ಪಾಸಿಟಿವ್ ಪರಿಣಾಮವನ್ನ ಬೀರುತ್ತೆ, ತುಳುನಾಡಿನ ರಿಚ್ ಕಲ್ಚರ್ ಅನ್ನ ಎಷ್ಟರ ಮಟ್ಟಿಗೆ ಯಾವ ಸ್ಕೇಲ್ ನಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಬೀಯಿಂಗ್ ಅ ಮ್ಯಾಂಗ್ಳೂರಿಯನ್, ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಆಕ್ಚುಲಿ. ಅಂದ್ರೆ ತುಳುನಾಡಿನ ದೇವರುಗಳ ಬಗ್ಗೆ ಇಷ್ಟು ದೊಡ್ಡ ಸ್ಕೇಲ್ ನಲ್ಲಿ, ಇಷ್ಟು ದೊಡ್ಡ ಸ್ಟೋರಿ ಲೈನ್ ಒಟ್ಟಿಗೆ, ಅಂದ್ರೆ ಇಡೀ ಪ್ರಪಂಚಕ್ಕೆ ಪಸರಿಸುವಂತಹ, ಇಡೀ ಪ್ರಪಂಚಕ್ಕೆ ತಿಳಿಯಪಡಿಸುವಂತಹ ಒಂದು ಈ ಪ್ರಯತ್ನ ಏನಿದೆಯಲ್ಲ, ಇದು ತುಂಬಾನೇ ಒಂದು ಪ್ರೌಡ್ ಮೂಮೆಂಟ್ ಹೇಳಬೇಕು ಅಂತಂದ್ರೆ. ಸೊ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಜಾಸ್ತಿ ಏನು ಪದಗಳಿಲ್ಲ ನನ್ನ ಹತ್ರ. ಇನ್ನು ಫಸ್ಟ್ ಹಾಫ್ ಅಂಡ್ ಸೆಕೆಂಡ್ ಹಾಫ್ ಅಂತ ಡಿವೈಡ್ ಮಾಡ್ಕೊಂಡು ನೋಡೋದಾದ್ರೆ, ಫಸ್ಟ್ ಹಾಫ್ ಅಲ್ಲಿ ಎಪಿಕ್ ಫೈಟ್ ಸೀಕ್ವೆನ್ಸಸ್ಗಳು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸಾಕಷ್ಟು ಆಕ್ಷನ್ ಪ್ಯಾಕ್ಡ್ ಆಗಿ ಫಸ್ಟ್ ಹಾಫ್ ನ ಬರ್ಕೊಂಡಿದ್ದಾರೆ ರಿಷಬ್ ಶೆಟ್ಟಿ ಅವರು. ಅಫ್ಕೋರ್ಸ್ ಸ್ಟ್ಯಾಂಡ್ ಅಲೋನ್ ಆಕ್ಷನ್ ಸೀಕ್ವೆನ್ಸಸ್ಗಳಾಗಿ ಈ ಆಕ್ಷನ್ ಸೀಕ್ವೆನ್ಸಸ್ಗಳು ಸಾಕಷ್ಟು ರುಚಿಸುತ್ತೆ, ಸಖತ್ತಾಗಿ ಮಾಡಿದಾರಲ್ವಾ.
ಏನ್ ಎಪಿಕ್ ಫೈಟ್ ಸೀಕ್ವೆನ್ಸಸ್, ಕೊರಿಯೋಗ್ರಫಿ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಒಂದು ಗ್ರ್ಯಾಂಡ್ಯೂರ್ ಅನ್ನ ಬಿಲ್ಡ್ ಮಾಡಿದ್ದಾರೆ. ಸೊ ವರ್ಲ್ಡ್ ಬಿಲ್ಡಿಂಗ್ ಏನಿದೆಯಲ್ಲ ಅದು ಫಸ್ಟ್ ಹಾಫ್ ಅಲ್ಲಿ ತುಂಬಾ ಚೆನ್ನಾಗಿ ಆಗಿದೆ. ಆಕ್ಚುಲಿ ಎಲ್ಲಿ ಸಿನಿಮಾ ನಡೆಯುತ್ತೆ, ಯಾವ ವಿಷಯವನ್ನ ಈ ಸಿನಿಮಾದಲ್ಲಿ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಡೀಟೈಲ್ಡ್ ಪರಿಚಯವನ್ನ ಫಸ್ಟ್ ಹಾಫ್ ಅಲ್ಲಿ ಮಾಡ್ಕೊಡ್ತಾರೆ. ಫಸ್ಟ್ ಹಾಫ್ ಅಲ್ಲಿ ಎಪಿಕ್ ಒಂದು ಚಾರಿಯಟ್ ಫೈಟ್ ಸೀಕ್ವೆನ್ಸ್, ಒಂದು ರಥದ ಫೈಟ್ ಸೀಕ್ವೆನ್ಸ್ ಬರುತ್ತೆ. ಅದರಲ್ಲೂ ಒಂದು ಕಾಮಿಡಿ ಟಿಂಚ್ ಕೂಡ ಇರುತ್ತೆ. ಎಲ್ಲೂ ಕೂಡ ಫೈಟ್ ಅಂತ ಹೇಳಿದ ತಕ್ಷಣ ಸೀರಿಯಸ್ ಫೈಟ್ಸ್ ಅಂತೆಲ್ಲ ಎಲ್ಲೂ ಇಲ್ಲ, ಜಸ್ಟ್ ಲೈಕ್ ಕಾಂತಾರ ಭಾಗ 1 ತರನೇ. ಸೊ ಒಂದು ಕಾಮಿಡಿ ಟಿಂಚ್ ಕೂಡ ಇರುತ್ತೆ. ಸೊ ಕುದುರೆ ಸೀಕ್ವೆನ್ಸ್ ಬರುತ್ತೆ, ಅದು ಕೂಡ ಅದರ ಸಿನಿಮಾಟೋಗ್ರಫಿ, ವಿಜುವಲೈಸೇಷನ್, ಲೈಕ್ ಆರ್ಟ್ ವರ್ಕ್, ಇಟ್ ಈಸ್ ಎಪಿಕ್ ಅದು, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇದೆ ಇಲ್ಲ. ಮತ್ತೆ ಹುಲಿ ಸೀಕ್ವೆನ್ಸ್ ಬರುತ್ತೆ. ಓವರ್ ಆಲ್ ಫಸ್ಟ್ ಹಾಫ್ ಇದೆಯಲ್ಲ ಇದು ಆಕ್ಷನ್ ರೋಲರ್ ಕೋಸ್ಟರ್ ರೈಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಜೇನ್ ಹುಳದ ಒಂದು ಸೀಕ್ವೆನ್ಸ್ ಕೂಡ ಬರುತ್ತೆ. ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಇಟ್ ಈಸ್ ಲೈಕ್ ಕಂಪ್ಲೀಟ್ಲಿ ಆಕ್ಷನ್ ಪ್ಯಾಕ್ಡ್ ಎಂಗೇಜಿಂಗ್ ಒಂದು ಸೀಕ್ವೆನ್ಸಸ್ಗಳಾಗಿ ಬಿಟ್ ಬೈ ಬಿಟ್ ಬರ್ತಾನೆ ಹೋಗುತ್ತೆ. ಸೊ ಒಂದು ಆಕ್ಚುಲಿ ಮೂಡ್ ಸೆಟ್ ಮಾಡುತ್ತೆ ಸಿನಿಮಾಗೆ. ಯಾವುದ್ರ ಬಗ್ಗೆ, ಯಾವ ಪ್ರಪಂಚವನ್ನ ಈ ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಅನ್ನೋದರ ಪರಿಚಯ ಫಸ್ಟ್ ಹಾಫ್ ಅಲ್ಲಿ ಆಗುತ್ತೆ. ಫಸ್ಟ್ ಹಾಫ್ ಅಲ್ಲೇ ಆಕ್ಚುಲಿ ರಾಕೇಶ್ ಪೂಜಾರಿ ಅವರು ಕೂಡ ಬರ್ತಾರೆ, ನವೀನ್ ಡಿ ಪಡೀಲ್ ಅವರು ಬರ್ತಾರೆ, ಸೀಸನ್ಡ್ ಆಕ್ಟರ್ಸ್, ಮ್ಯಾಂಗ್ಳೂರಿಯನ್ ಸೀಸನ್ಡ್ ಆಕ್ಟರ್ಸ್ ಪ್ರಮೋದ್ ಶೆಟ್ಟಿ ಅವರು, ಪ್ರಕಾಶ್ ತುಮಿನಾಡ್ ಅವರು, ಇವರೆಲ್ಲರೂ ಕೂಡ ಫಸ್ಟ್ ಹಾಫ್ ಅಲ್ಲೇ ಬರ್ತಾರೆ ನಿಮ್ಗೆ. ಇನ್ನು ಸೆಕೆಂಡ್ ಹಾಫ್ ನ ಹೈಲೈಟ್ಸ್ ಬಗ್ಗೆ ಹೇಳೋದಾದ್ರೆ, ಕುಲಶೇಖರ ಪ್ಲೇಡ್ ಬೈ ನಮ್ಮ ಗುಲ್ಶನ್ ದೇವಯ್ಯ, ಅಫ್ಕೋರ್ಸ್ ಹಿ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ಅವ್ರಿಗೆ ಏನು ಆಕ್ಚುಲಿ ಅವರ ಪರ್ಫಾರ್ಮೆನ್ಸಿಗೆ ಹೆಲ್ಪ್ ಆಗೋ ತರ ಏನು ಅಂದ್ರೆ ಚಿತ್ರಕಥೆಯಲ್ಲಿ ಅಥವಾ ರೈಟಿಂಗ್ ನಲ್ಲಿ ಬರ್ಕೊಂಡಿದಾರೋ ಅದಕ್ಕೆ ಅವರು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಸೊ ಸಾಕಷ್ಟು ಎಪಿಕ್ ಸೀಕ್ವೆನ್ಸಸ್ ಮತ್ತೆ ಪ್ಯೂರ್ ಡ್ರಾಮಾ ಇರೋದೇ ಸೆಕೆಂಡ್ ಹಾಫ್ ಅಲ್ಲಿ. ಸೊ ಕಾಂತಾರ ಚಾಪ್ಟರ್ 1 ಸೋಲ್ ಅಥವಾ ಆಕ್ಚುಯಲ್ ಮೂವಿ ಅಥವಾ ಆಕ್ಚುಯಲ್ ಡ್ರಾಮಾ ಇರೋದು ಸೆಕೆಂಡ್ ಹಾಫ್ ಅಲ್ಲಿ. ಸೊ ಸೆಕೆಂಡ್ ಹಾಫ್ ಇಸ್ ಕಂಪ್ಲೀಟ್ಲಿ ಎಂಗ್ರಾಸಿಂಗ್ ಅಂಡ್ ಇಟ್ ಈಸ್ ಬ್ರಿಲಿಯಂಟ್ಲಿ ಮೇಡ್. ಅಂದ್ರೆ ಸ್ಟೋರಿ ಲೈನ್ ಹೆಂಗೆ ಬದಲಾಗ್ತಾ ಹೋಗುತ್ತೆ, ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲವೂ ನಿಮಗೆ ನೋಡ್ಲಿಕ್ಕೆ ಸಿಗೋದು ಸೆಕೆಂಡ್ ಹಾಫ್ ಅಲ್ಲಿ. ಅಫ್ಕೋರ್ಸ್ ಕುಲಶೇಖರರಾಗಿ ನಮ್ಮ ಗುಲ್ಶನ್ ದೇವ್ ಅವರು ತುಂಬಾ ಚೆನ್ನಾಗಿ ಪಾತ್ರವನ್ನು ನಿಭಾಯಿಸಿದ್ದಾರೆ. ಅವರಿಗೆ ಕೊಟ್ಟಂತಹ ಲಿಮಿಟೇಷನ್ಸ್ ಏನಿತ್ತು ಅದರಲ್ಲೇ ಅವರು ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ಇನ್ನು ಕಾಂತಾರ ಭಾಗ 1ರಲ್ಲಿ ನಮಗೆ ಎಪಿಕ್ ಅಂತ ಅನ್ಸಿದ್ದು ಅಥವಾ ತುಂಬಾ ನಮ್ಮ ಮನಸ್ಸಿಗೆ ತಟ್ಟಿದ್ದು ಅಂತ ಹೇಳಿದ್ರೆ ಗುಳಿಗ ದೈವದ ದರ್ಶನ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ನಲ್ಲಿ ಆಗುತ್ತೆ. ಸೊ ಅದರ ದರ್ಶನ ಇಲ್ಲಿ ಸ್ವಲ್ಪ ಮೊದಲೇ ಆಗ್ಬಿಡುತ್ತೆ, ಕ್ಲೈಮ್ಯಾಕ್ಸ್ ಗಿಂತ ಮೊದಲೇನೆ ಆಗುತ್ತೆ. ಮತ್ತೆ ಗುಳಿಗ ದೈವದಲ್ಲಿ ಎಷ್ಟೆಲ್ಲ ವಿಧಗಳಿವೆ ಅದನ್ನು ಕೂಡ ಈ ಒಂದು ಸೀಕ್ವೆನ್ಸ್ ನಲ್ಲಿ, ಗುಳಿಗ ದೈವದ ಸೀಕ್ವೆನ್ಸ್ ನಲ್ಲಿ ತೋರಿಸಲಾಗುತ್ತೆ. ಸೊ ದಟ್ ವಾಸ್ ಅನ್ ಎಪಿಕ್ ವಿಜುವಲೈಸೇಷನ್ ಆಕ್ಚುಲಿ. ಸೊ ಅದು ತುಂಬಾ ಚೆನ್ನಾಗಿ ಲ್ಯಾಂಡ್ ಆಗಿದೆ ಕೂಡ. ಅದರ ನಂತರ ಬ್ರಹ್ಮ ಕಲಶ ಪ್ರತಿಷ್ಠಾಪನೆ, ಆಕ್ಚುಲಿ ಬ್ರಹ್ಮ ಕಲಶ ಅನ್ನುವಂತಹ ಹಾಡು ಯೂಟ್ಯೂಬ್ ನಲ್ಲಿ ಈಗಾಗಲೇ ರಿಲೀಸ್ ಆಗಿದೆ. ಬ್ರಹ್ಮ ಕಲಶ ಪ್ರತಿಷ್ಠಾಪನೆ ಯಾಕಾಗುತ್ತೆ ಅಂತ ನೀವು ಸಿನಿಮಾದಲ್ಲೇ ನೋಡ್ಬೇಕು. ಆಕ್ಚುಲಿ ದಟ್ ಈಸ್ ದ ಆಕ್ಚುಯಲ್ ಡ್ರಾಮಾ ಈ ಸಿನಿಮಾದ್ದು. ಸೊ ಅದನ್ನ ತೋರಿಸಿರುವ ರೀತಿ, ಆ ವಿಜುವಲ್ಸ್ ಸೀರಿಯಸ್ಲಿ ಅಂದ್ರೆ ಪ್ರತಿಯೊಂದು ಸೀಕ್ವೆನ್ಸ್, ಪ್ರತಿಯೊಂದು ಸೀನ್ ಅನ್ನ ಕೂಡ ಪರಭಾಷೆಯವರಿಗೆ ಕಂಪೇರ್ ಮಾಡಿದ್ರೆ ನಾವು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ಲೈಕ್ ದೇ ಹ್ಯಾವ್ ಬಿಲ್ಟ್ ಅ ನ್ಯೂ ವರ್ಲ್ಡ್ ಆಲ್ ಟುಗೆದರ್ ಆಕ್ಚುಲಿ. ಸೊ ಅದನ್ನ ನೋಡುವಾಗ ತುಂಬಾನೇ ಖುಷಿ ಆಯ್ತು. ನೆಕ್ಸ್ಟ್ ಸಾಕಷ್ಟು ವಿಷಯಗಳಿದೆ. ದೈವಗಳನ್ನ ಕಾಡಿನಿಂದ ಅರಮನೆಯ ರಾಜರಿಗೆ ಹಸ್ತಾಂತರ ಮಾಡುವಂಥದ್ದು, ಜೊತೆಗೆ ಇಲ್ಲಿ ವ್ಯಾಪಾರ ವಹಿವಾಟಿನ ಬಗ್ಗೆ ಕೂಡ ಇಲ್ಲಿ ಆ ವಿಷಯವನ್ನ ಕೂಡ ಟಚ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಬಂದರಿನ ಅಧಿಕಾರಕ್ಕೆ ಕಾಡಿನ ಜನರು ಮತ್ತೆ ರಾಜ ಮನೆತನದವರು ಯಾವ ರೀತಿ ಫೈಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ತೋರಿಸಿದ್ದಾರೆ. ಸೊ ಅಂದ್ರೆ ದೇರ್ ಆರ್ ಮಲ್ಟಿಪಲ್ ಲೇಯರ್ಸ್ ಇಲ್ಲಿ. ನಾನು ಆಗ್ಲೇ ಹೇಳಿದಾಗೆ ತುಳುನಾಡಿನ ಕಲ್ಚರ್ ಆಗಿರ್ಬೋದು, ತುಳುನಾಡಿನಲ್ಲಿ ದೈವಗಳ ಉಗಮ ಯಾಕಾಯ್ತು, ಹೇಗಾಯ್ತು ಅನ್ನೋದಾಗಿರಬಹುದು, ತುಳುನಾಡಿನ ಆದಿ ದೈವ ಅಥವಾ ಆದಿ ಪುರುಷ ಬೆರ್ಮೆಯ ಒಂದು ಹುಟ್ಟು, ಬೆರ್ಮೆಯ ಒಂದು ಫೈಟ್ಸ್ ಆಗಿರ್ಬೋದು, ಬೆರ್ಮೆಯ ಸಂಘರ್ಷ ಅದೆಲ್ಲ ಹೇಗಾಯ್ತು ಅನ್ನೋದನ್ನ ಆಗಿರಬಹುದು, ಜೊತೆಗೆ ತುಳುನಾಡಿನ ದೇವರುಗಳ ಪರಿಚಯ ಆಗಿರ್ಬೋದು, ಇದೆಲ್ಲವನ್ನ ಬ್ಲೆಂಡ್ ಮಾಡಿ ಒಂದು ಸಿನಿಮಾ ಮಾಡುವಂತಹ ಪ್ರಯತ್ನ ಕಾಂತಾರ ಚಾಪ್ಟರ್ 1 ನಲ್ಲಿ ಆಗಿದೆ. ಇನ್ನು ರುಕ್ಮಿಣಿ ವಸಂತ್ ಆಸ್ ಕನಕವತಿ ಅವರನ್ನ ಸುಮ್ಮನೆ ಒಂದು ಲವ್ ಆಂಗಲ್ ಅಥವಾ ಲವ್ ಇಂಟ್ರೆಸ್ಟ್ ತರ ಇಲ್ಲಿ ತೋರಿಸಿಲ್ಲ. ಟ್ರೈಲರ್ ನಲ್ಲಿ ತೋರಿಸಿರೋ ಹಾಗೆ ಸಾಕಷ್ಟು ನಿಮಗೆ ಎಂಗೇಜಿಂಗ್ ಮೂಮೆಂಟ್ಸ್ ಅವರ ಪಾತ್ರದಲ್ಲಿ ಇರುತ್ತೆ. ಸೊ ಅಫ್ಕೋರ್ಸ್ ಮೇಜರ್ ಟ್ವಿಸ್ಟ್ ಬರೋದು ಕೂಡ ಅವರ ಪಾತ್ರದಿಂದಲೇ. ಅದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಕೂಡ. ಅಂಡ್ ಇಟ್ ಇಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ನೀವು ಸಿನಿಮಾದಲ್ಲೇ ನೋಡ್ಬೇಕು ಅದು ಯಾವ ರೀತಿ ಇರುತ್ತೆ ಅವ್ರ ಪಾತ್ರ ಅಂತ. ಇನ್ನು ಅದನ್ನು ಹೊರತುಪಡಿಸಿ ಕೊನೆಯದಾಗಿ ಆಕ್ಚುಲಿ ಒಂದು ಎಪಿಕ್ ಬ್ಯಾಟಲ್ ಸೀನ್ ಕೂಡ ಇದೆ, ಅಂದ್ರೆ ಯುದ್ಧದ ಸನ್ನಿವೇಶ ಕೂಡ ಇದೆ. ಯುದ್ಧ ಆಗೋದಕ್ಕೆ ಕರೆಕ್ಟ್ ಆದಂತಹ ರೀಸನ್ ಕೂಡ ಇದೆ. ಯುದ್ಧವನ್ನ ಆ ರೀತಿ ಎಕ್ಸಿಕ್ಯೂಟ್ ಮಾಡಿರೋದ್ರ ಹಿಂದೆ ಎಷ್ಟು ಶ್ರಮ ಇದೆ ಅನ್ನೋದು ನಿಮಗೆ
ಕಣ್ಣಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೊನೆಯದಾಗಿ ಒಂದು ಎಪಿಕ್ ದೈವಗಳ ಎಲ್ಲಾ ದೈವಗಳ ಸಮ್ಮಿಲನ ಆಗುವಂತಹ ಒಂದು ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ಹುಲಿ ದೈವ ಆಗಿರಬಹುದು, ಗುಳಿಗ ದೈವಗಳಾಗಿರಬಹುದು, ಚಾಮುಂಡಿ ದೈವ ಆಗಿರಬಹುದು, ಎಲ್ಲರ ದರ್ಶನ ಆಗ್ತದೆ. ಸೊ ಈ ಸಿನಿಮಾ ಚಾಪ್ಟರ್ 1 ತರ ಅಂದ್ರೆ ಪಾರ್ಟ್ 1 ತರ ಕೇವಲ ಬೆಳಕಷ್ಟೇ ಅಲ್ಲ, ದರ್ಶನ. ಮತ್ತೊಂದ್ಸಲ ರಿಷಬ್ ಶೆಟ್ಟಿ ಅವರು ಈ ಸಿನಿಮಾದ ಮೂಲಕ ತಾನೆಂತಹ ಒಳ್ಳೆಯ ಪರ್ಫಾರ್ಮರ್, ತಾನೆಂತಹ ನಟ ರಾಕ್ಷಸ, ನಟ ಭಯಂಕರ ಅನ್ನೋದನ್ನ ಮತ್ತೊಂದ್ಸಲ ಪ್ರೂವ್ ಮಾಡಿದ್ದಾರೆ. ಅವರ ನಟನೆಯನ್ನ ಲೈಕ್ ದಿಸ್ ಇಸ್ ಕಂಪ್ಲೀಟ್ಲಿ ಒನ್ ಮ್ಯಾನ್ ಶೋ. ಅಫ್ಕೋರ್ಸ್ ಸ್ಟೋರಿ ಲೈನ್ ಇದೆ, ಎಪಿಕ್ ಆಕ್ಷನ್ ಸೀಕ್ವೆನ್ಸಸ್ ಇದೆ, ಟೆಕ್ನಿಷಿಯನ್ಸ್ ಎಲ್ಲರೂ ಕಾಣ್ತಾರೆ. ಸಿನಿಮಾಟೋಗ್ರಫರ್ ಅರವಿಂದ್ ಕಶ್ಯಪ್ ಹ್ಯಾಸ್ ಡನ್ ಎ ಬ್ರಿಲಿಯಂಟ್ ಜಾಬ್. ಧರಣಿ ಅವರ ಒಂದು ಆರ್ಟ್ ವರ್ಕ್ ಆಗಿರ್ಬೋದು, ಅದು ಎಪಿಕ್ ಅಂತಾನೆ ಹೇಳ್ಬೋದು. ಅಜನೀಶ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲವೂ ಇಲ್ಲಿ ಬ್ರಿಲಿಯಂಟ್ ಆಗಿದೆ. ಬಟ್ ಸ್ಟಿಲ್ ರಿಷಬ್ ಸ್ಟ್ಯಾಂಡ್ಸ್ ಔಟ್ ಬಿಕಾಸ್ ಹಿ ಇಸ್ ದ ಡೈರೆಕ್ಟರ್ ಆಫ್ ದ ಫಿಲಮ್, ಹಿ ಇಸ್ ದ ಮೇನ್ ಲೀಡ್ ಆಫ್ ದ ಫಿಲಮ್. ಸೊ ಕಂಪ್ಲೀಟ್ ಆಗಿ ತಮ್ಮ ಹೆಗಲ ಮೇಲೆ ಸಿನಿಮಾವನ್ನ ಹೊತ್ಕೊಂಡು ಬಂದಿದ್ದಾರೆ. ಸೊ ನಿಜವಾಗ್ಲೂ ಒಂದು ಹೋಲ್ಸಮ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ. ಜೊತೆಗೆ ಇದೆಲ್ಲದರ ಜೊತೆಗೆ ಕೆಲವೊಂದಷ್ಟು ಚಿಕ್ಕ ಪುಟ್ಟ ಫ್ಲಾಸ್ ಇದೆ, ಅದನ್ನ ಸಣ್ಣ ಫ್ಲಾಸ್ ಅಂತ ಕನ್ಸಿಡರ್ ಮಾಡ್ಬೋದು. ಸಿನಿಮಾದ ಒಂದು ಓವರ್ ಆಲ್ ಒಟ್ಟು ಒಂದು ಆಶಯಕ್ಕೆ ಅದರಿಂದ ಧಕ್ಕೆ ಆಗಿಲ್ಲ. ರಾಕೇಶ್ ಪೂಜಾರಿ ಅವರ ಕಾಮಿಡಿ ಸ್ವಲ್ಪ ವರ್ಕ್ ಆಗಲಿಲ್ಲ ಫಸ್ಟ್ ಹಾಫ್ ಅಲ್ಲಿ. ಇನ್ನೊಂದು ಸ್ವಲ್ಪ ಅದನ್ನ ಚೆನ್ನಾಗಿ ಬರೆದುಕೊಳ್ಳುವಂತಹ ಪ್ರಯತ್ನ ಮಾಡಬಹುದಿತ್ತು. ಇನ್ನು ಕುಲಶೇಖರ ಅಂದ್ರೆ ಪ್ಲೇಡ್ ಬೈ ಗುಲ್ಶನ್ ದೇವಾಯ ಅವರ ಪಾತ್ರಕ್ಕೆ ಇನ್ನಷ್ಟು ಆಕ್ಚುಲಿ ಲೇಯರ್ಸ್ ಆಡ್ ಮಾಡಬಹುದಿತ್ತು, ಇನ್ನಷ್ಟು ಟೆನ್ಷನ್ಸ್. ಕುಲಶೇಖರ ಮತ್ತು ಬೆರ್ಮೆ ನಡುವಿನ ಕೆಲವೊಂದಷ್ಟು ಸನ್ನಿವೇಶಗಳಿಗೆ ಇನ್ನಷ್ಟು ತೀವ್ರತೆ ಬೇಕಿತ್ತು, ಅದು ಆಗ್ಲಿಲ್ಲ. ಅದನ್ನ ಹೊರತುಪಡಿಸಿದ್ರೆ ನಾನು ಆಗ್ಲೇ ಹೇಳಿದಾಗೆ ಓವರ್ ಆಲ್ ಫಸ್ಟ್ ಹಾಫ್ ನ ಕೇವಲ ಒಂದು ಆಕ್ಷನ್ ಪ್ಯಾಕ್ಡ್ ಎಂಗ್ರಾಸಿಂಗ್ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಮಾತ್ರ ಸೀಮಿತ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ಎಕ್ಸಾಕ್ಟ್ ಸ್ಟೋರಿ ಲೈನ್ ಏನು, ಕಂಪ್ಲೀಟ್ ಡ್ರಾಮಾ ಏನು ಅನ್ನೋದು ಓಪನ್ ಆಗ್ತಾ ಹೋಗುತ್ತೆ. ಅಂಡ್ ಅಫ್ಕೋರ್ಸ್ ತುಳುನಾಡಿನ ದೇವರುಗಳ ಪರಿಚಯ ಇಲ್ಲದವರಿಗೆ, ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದವರಿಗೆ ಫಸ್ಟ್ ಪಾರ್ಟ್ ಅಲ್ಲಿ ಹೇಗಿತ್ತೋ ಅದೇ ತರ ಇಲ್ಲೂ ರಿಪೀಟ್ ಮಾಡಿದಾರಲ್ವಾ ಅಂತ ಅನ್ಸುತ್ತೆ. ಬಟ್ ಅಲ್ಲ, ದಯವಿಟ್ಟು ತುಳುನಾಡಿನ ದೇವರುಗಳ ಕಲ್ಚರ್ ಬಗ್ಗೆ, ಅದರ ಹಿನ್ನೆಲೆ ಬಗ್ಗೆ ಸ್ವಲ್ಪನಾದ್ರೂ ಗೂಗಲ್ ಮಾಡಿಕೊಂಡು ಈ ಸಿನಿಮಾ ನೋಡೋದಕ್ಕೆ ಬನ್ನಿ. ಆಗ ನಿಮಗೆ ಒಂದು ಹೋಲ್ಸಮ್ ಎಕ್ಸ್ಪೀರಿಯನ್ಸ್ ಅಥವಾ ಈ ಸಿನಿಮಾದಲ್ಲಿ ಆಕ್ಚುಲಿ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ. ಓವರ್ ಆಲ್ ಸ್ನೇಹಿತರೆ, ಈ ಸಿನಿಮಾ ಒಂದು ಎಪಿಕ್ ಕೊಲಾಬರೇಟಿವ್ ಎಫರ್ಟ್. ಹೊಂಬಾಳೆ ಸಂಸ್ಥೆಯವರಿಗೆ, ರಿಷಬ್ ಶೆಟ್ಟಿ ಅವರಿಗೆ, ಅವರ ತಂಡಕ್ಕೆ, ಎಲ್ಲಾ ಟೆಕ್ನಿಷಿಯನ್ಸ್ಗೂ ಕೂಡ ಹ್ಯಾಟ್ಸ್ ಆಫ್ ಅಂಡ್ ಕುಡೋಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಎಪಿಕ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅನ್ನ ನಮಗೆ ಎಕ್ಸ್ಪೀರಿಯನ್ಸ್ ಮಾಡುವಂತಹ ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ. ನಾನು ಇನ್ನೂ ಒಂದು 2 ಬಾರಿ ನೋಡ್ಬೇಕು ಅಂತ ಕೂಡ ಇದೆ, ಬಿಕಾಸ್ ಕೆಲವೊಂದಷ್ಟು ಸೀಕ್ವೆನ್ಸಸ್ ಗಳನ್ನ ಮತ್ತೊಂದ್ಸಲ ತುಂಬಿಕೊಳ್ಬೇಕು ಅನ್ನುವಂತಹ ಆಶಯ ಇದೆ. ಹಾಗಾಗಿ ಈ ಸಿನಿಮಾವನ್ನ ಮತ್ತೊಂದು 2 ಬಾರಿ ನೋಡುವಂತಹ ಆಸೆಯನ್ನ ಇಟ್ಕೊಂಡಿದ್ದೇನೆ. ಸೊ ಇದಾಗಿತ್ತು ಸ್ನೇಹಿತರೆ ನನ್ನ ಕಾಂತಾರ ಸಿನಿಮಾದ ರಿವ್ಯೂ. ದಯವಿಟ್ಟು ಹೋಗಿ ಸಿನಿಮಾ ನೋಡಿ. ಇದು ಕಂಪ್ಲೀಟ್ಲಿ ಸಿನಿಮಾ ಹಾಲ್ ನಲ್ಲಿ ನೋಡಿಕೊಂಡು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಾಗಿರುವಂತಹ ಸಿನಿಮಾ. OTT ಬರಬೇಕು, OTT ಬಂದ್ಮೇಲೆ ನೋಡ್ತೀನಿ ಅಂತ ದಯವಿಟ್ಟು ಅಲ್ಲಿ ತನಕ ವೇಟ್ ಮಾಡಬೇಡಿ. ಸಿನಿಮಾ ಹಾಲ್ ನಲ್ಲಿ ನೋಡ್ಬೇಕಾಗಿರುವಂತಹ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇದು. ದಯವಿಟ್ಟು ಸಿನಿಮಾ ಹಾಲ್ ನಲ್ಲೇ ಈ ಸಿನಿಮಾನ ನೋಡಿ. ಧನ್ಯವಾದಗಳು.